ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಸ್ತ್ರೀಯರು ಮಾಸಿಕ ಋತುಸ್ರಾವ ಸಮಯದಲ್ಲಿ ದೈವ ಕಾರ್ಯವನ್ನು ಮಾಡಬಹುದಾ? ಅಂದರೆ ಆರಾಧನೆ ಇಲ್ಲಾಂದರೆ ಕರ್ತನ ಭೋಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದಾ? ದೈವ ಕಾರ್ಯಕ್ರಮದಲ್ಲಿ ಭಾಗಿಗಳು ಆಗ್ಬೋದಾ? ಪಾಲ್ಗೊಳ್ಬಹುದಾ? ಪಾಲ್ಗೊಳ್ಬಾರ್ದಾ? ಈ ಒಂದು ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಅಂದರೆ ಇದು ಎರಡನೇ ಭಾಗ. ಕಳೆದ ವಾರದಲ್ಲಿ ಮಾತನಾಡಿರುವಂಥದ್ದು ಮೊದಲನೇ ಭಾಗ. ಈ ದಿನ ಎರಡನೇ ಭಾಗವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಕೇಳಬೇಕು ಎಂದು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಕಳೆದ ವಾರದಲ್ಲಿ ನೋಡಿದ್ದೇವೆ, ಮಾಸಿಕ ಋತುಸ್ರಾವ ಸಮಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾವಾಗ ಪ್ರಾರಂಭವಾಗುತ್ತೆ, ಎಷ್ಟು ಕಾಲದವರೆಗೆ ಸ್ತ್ರೀಯರಿಗೆ ಮಾಸಿಕ ಋತುಸ್ರಾವ ಕಾರ್ಯಕ್ರಮ ನಡೆಯುತ್ತೆ, ಅವರು ಯಾವ ರೀತಿ ಸಂಕಟ ಪಡುತ್ತಾರೆ, ಆಮೇಲೆ ಸಮಾಜದಲ್ಲಿ ಯಾವ ರೀತಿ ಅವರು ಶೋಧನೆಗಳನ್ನು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂಥ ವಿಷಯವನ್ನು ಕಳೆದ ಭಾಗದಲ್ಲಿ ನೋಡಿದ್ದೀವಿ. ಈ ಋತುಸ್ರಾವ ನಡೆಯುವಂಥ ಈ ಧರ್ಮ ಅನ್ನೋದು ಅದು ಸಾಕ್ಷಾತ್ತು ದೇವರ ಮೂಲಕ ಉಂಟಾದದ್ದು, ಮನುಷ್ಯರ ಆಲೋಚನೆ ಮೂಲಕ ಅಲ್ಲ. ಅದರ ಹಿಂದೆ ದೇವರ ಸಂಕಲ್ಪ ಇದೆ ಎಂದು ತಿಳ್ಕೊಂಡಿದ್ದೀವಿ. ಅಂದರೆ ಈ ಭೂಮಿಯ ಮೇಲೆ ಮಾನವ ಸಂತಾನ ಅಭಿವೃದ್ಧಿ ಆಗಬೇಕಾದ್ರೆ ತಂದೆಯಾದ ದೇವರು ಸ್ತ್ರೀ ಪುರುಷರಿಗೆ ಧರ್ಮಗಳನ್ನು ಇಟ್ಟಿದ್ದಾರೆ. ದಾಂಪತ್ಯ ಜೀವನ, ಸ್ತ್ರೀಯರಿಗೆ ಪ್ರಾರಂಭದಲ್ಲಿ ಋತುಸ್ರಾವ, ಇನ್ನು ಪುರುಷರಿಗೆ ಅವರ ಮಧ್ಯದಲ್ಲಿ ನಡೆಯುವಂಥ ಈ ದಾಂಪತ್ಯ ಜೀವನದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಸಂಸಾರ, ಈ ಸಂಸಾರದ ಮೂಲಕ ಮಕ್ಕಳನ್ನು ಪಡೆಯುವಂಥ ಭಾಗ್ಯ. ತಪ್ಪು ದಾರಿಯಲ್ಲಿ ಹೋದರೆ ಅವರಿಗೆ ಶಿಕ್ಷೆ ಇರುತ್ತೆ. ತಪ್ಪು ದಾರಿಯಲ್ಲಿ ಹೆಜ್ಜೆ ಹಾಕಿದರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಅನ್ನೋದು ದೇವರು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಅಂದರೆ ದೇವರ ಉದ್ದೇಶ ಒಂದೇ, ನನ್ನ ಮಕ್ಕಳು ನೀತಿವಂತರು ಪರಿಶುದ್ಧರಾಗಿ ಇರಬೇಕು ಎನ್ನುವಂಥದ್ದು. ಯಾವಾಗ ಅಶುದ್ಧತೆ ನಡೆಯುತ್ತೆ ಅಂತ ನೋಡುವಾಗ, ಇವರು ದಾರಿ ತಪ್ಪಿದಾಗ, ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ, ಅದು ದೇವರೇ ಏರ್ಪಾటు ಮಾಡಿರುವಂಥ ಸಂಬಂಧ. ಆ ಸಂಬಂಧ ಮೀರಿ ಬೇರೆ ದಾರಿಗೆ ಹಿಡ್ಕೊಂಡ್ರೆ ಅದು ಅಕ್ರಮ, ಅದು ಜಾರತ್ವ, ಇಲ್ಲಾಂದರೆ ವ್ಯಭಿಚಾರ. ಆ ರೀತಿ ಇದ್ದಾಗ ಅವರಿಗೆ ಖಂಡಿತವಾಗಿ ತೀರ್ಪಾಗುತ್ತೆ ಅಂತಲೂ ಹೇಳ್ತಾರೆ. ಆದ್ದರಿಂದ ದೇವರು ಹೇಳಿರುವಂಥ ಮಾತಿಗೆ ಒಳಪಟ್ಟು ಯಥಾರ್ಥವಾಗಿ ನಡ್ಕೊಂಡಾಗ ಆ ಒಂದು ಸಂಸಾರ ಮಾನ್ಯವಾದದ್ದಾಗುತ್ತೆ. ದೇವರಿಗೆ ಒಳಪಟ್ಟು ವಿಧೇಯರಾಗಿ ನಡ್ಕೊಂಡಾಗ ಅದು ದೇವರು ಮೆಚ್ಚುವಂಥ ಕುಟುಂಬವಾಗುತ್ತೆ. ದೇವರು ಮೆಚ್ಚುವಂಥ ಕುಟುಂಬ, ದೇವರು ಇಷ್ಟಪಡುವಂಥ ಕುಟುಂಬ ಆಗಬೇಕಾದ್ರೆ ಖಂಡಿತವಾಗಿ ದೇವರ ಮಾತಿಗೆ ಒಳಪಡಬೇಕು, ವಿಧೇಯರಾಗಬೇಕು. ಅವರ ಮಧ್ಯದಲ್ಲಿ ಈ ಧರ್ಮ ನಡೀತಾ ಇರುತ್ತೆ. ಸ್ತ್ರೀಯರಿಗೆ ಋತುಸ್ರಾವ ಧರ್ಮ ಎನ್ನುವಂಥದ್ದು, ಸಂಸಾರ ಎನ್ನುವಂಥದ್ದು ನಡೀತಾ ಇರುತ್ತೆ. ಇದರಲ್ಲಿ ದೋಷ ಇಲ್ಲ, ಇದರಲ್ಲಿ ಅಪವಿತ್ರತೆ ಎನ್ನುವಂಥದ್ದಿಲ್ಲ. ಪ್ರಿಯರಾದ ದೇವ್ರ ಮಕ್ಕಳಿರ, ಅಪವಿತ್ರತೆ ಎಲ್ಲಿ ನಡೆಯುತ್ತೆ ಅಂತ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ, ಪ್ರತಿಯೊಬ್ಬರು ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ. ಒಳಗಿನಿಂದ ಅಂದರೆ ಹೃದಯದಿಂದ, ಮನಸ್ಸಿನೊಳಗಿನಿಂದ, ಹೃದಯದೊಳಗಿನಿಂದ. ಅಂದರೆ ಒಲೆ ಮಾಡುವಂಥದ್ದು. ಒಲೆ ಮಾಡುವಂಥದ್ದು ಅಂದರೆ ಅಶುದ್ಧತೆ, ಮಾಲಿನ್ಯ ಉಂಟು ಮಾಡುವಂಥದ್ದು, ಕೊಳೆ, ಇವೆಲ್ಲ ನೋಡಿ ಅಪವಿತ್ರತೆ. ಅಂದರೆ ಪಾಪ ಎನ್ನುವಂಥದ್ದು ಇಲ್ಲ ಅಶುದ್ಧತೆ ಎನ್ನುವಂಥದ್ದು ಇವೆಲ್ಲವೂ ಎಲ್ಲಿಂದ ಉಂಟಾಗುತ್ತೆ ಅಂತ ನೋಡುವಾಗ ಹೃದಯದ ಮೂಲಕ. ಇದು ನಿಜವಾದ ಅಶುದ್ಧತೆ, ಇದು ನಿಜವಾದ ಅಪವಿತ್ರತೆ, ಇದು ನಿಜವಾದ ಪಾಪ ಇದು. ಓಕೆ, ಇವಾಗ
ಸ್ತ್ರೀಯರ ಮಧ್ಯದಲ್ಲಿ ನಡೆಯುವಂಥದ್ದು ನೋಡಿ, ಇದು ಅಶುದ್ಧತೆ, ಇಲ್ಲಾಂದರೆ ಇದು ಮಲಿನವಾಗುವಂಥದ್ದು, ಇದು ಒಂದು ಕೆಟ್ಟದ್ದು, ಒಂದು ರೀತಿಯಲ್ಲಿ ನಿಂದಿಸುವಂಥದ್ದು, ಅವಮಾನಪಡಿಸುವಂಥದ್ದು ಇರುತ್ತಲ್ಲ, ಇದು ಟೋಟಲ್ ನಿಂತೋಗ್ಬೇಕಿದು. ನಿಜವಾದ ಅಶುದ್ಧತೆ, ನಿಜವಾದ ಪಾಪ, ಇಲ್ಲಾಂದರೆ ಮಲಿನ, ಕೊಳುಕು ಎಲ್ಲಿಂದ ಉಂಟಾಗತ್ತೆಪ್ಪ ಅಂತ ನೋಡುವಾಗ ಹೃದಯದೊಳಗಿಂದ ಉಂಟಾಗತ್ತೆ. ಅದೇ ಯೇಸುಪ್ರಭು ಹೇಳುವಂಥದ್ದು. ಮತ್ತು ಗರ್ಭ ಅದು ಪರಿಶುದ್ಧವಾದ ದೇವರೇ ಏರ್ಪಡಿಸಿರುವಂಥದ್ದು. ಅದು ದೇವರು ಅಂದುಕೊಂಡ ಹಾಗೆ ಗಂಡ ಹೆಂಡತಿ ಸಂಸಾರ ಮಾಡಿದಾಗ ತಪ್ಪಿಲ್ಲ. ದಾರಿ ತಪ್ಪಿದಾಗ ಅದು ಪಾಪ, ದಾರಿ ತಪ್ಪಿ ನಡ್ಕೊಂಡಾಗ ಅದು ಪಾಪ, ಅದು ಅಶುದ್ಧತೆ. ಆ ಅಶುದ್ಧತೆ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಈ ರೀತಿ ಇದ್ದಾಗ ಅದು ಪಾಪ ಆಗುತ್ತೆ. ಈ ಹೃದಯದಲ್ಲಿ ಹೊರಡುವಂಥ ಪಾಪಗಳಿದೆಯಲ್ಲ, ಅಶುದ್ಧತೆ ಇದೆಯಲ್ಲ, ಇದು ಪಾಪವಾಗುತ್ತೆ. ಇವಾಗ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಭಕ್ತರು ದೇವರನ್ನು ಆರಾಧನೆ ಮಾಡಬೇಕಾ ಮಾಡಬಾರ್ದಾ? ಈ ಮಾಸಿಕ ಋತುಸ್ರಾವ ಸಮಯದಲ್ಲಿ ದೇವರನ್ನು ಕೊಂಡಾಡಬೇಕಾ? ಯಾಕೆಂದರೆ ಮೈಲಾಗಿದೆ, ಮುಟ್ಟಾಗಿದೆ, ಬೈಬಲ್ ಮುಟ್ಟಬೇಕಾ ಮುಟ್ಟಬಾರ್ದಾ? ಬೈಬಲ್ ಗ್ರಂಥ ಓದಬೇಕಾ ಓದಬಾರ್ದಾ? ಪ್ರಾರ್ಥನೆಯಲ್ಲಿ ನಾನು ಭಾಗಿಗಳಾಗಬೇಕಾ ಆಗಬಾರ್ದಾ? ದೇವರನ್ನು ನಾನು ಘನಪಡಿಸ್ಬೇಕಾ ಘನಪಡಿಸಬಾರ್ದಾ? ಕರ್ತನ ಮೇಜಿನಲ್ಲಿ ನಾನು ಪಾಲ್ಗೊಳ್ಬೋದಾ ಪಾಲ್ಗೊಳ್ಬಾರ್ದಾ ಎಂಬ ಪ್ರಶ್ನೆಗಳು ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇದೆ ರೀ. ಇದರಲ್ಲಿ ನಾನು ಪಾಲ್ಗೊಳ್ಬೇಕಾ ಪಾಲ್ಗೊಳ್ಬಾರ್ದಾ? ಯಾಕೆಂದರೆ ಪೂರ್ವಕಾಲದಿಂದ, ಪ್ರಾರಂಭ ಕಾಲದಿಂದ ಇದು ಅಶುದ್ಧತೆ, ಇದು ಒಂದು ಮಲಿನ, ಇದು ಒಂದು ಕೊಳೆ, ಇದು ಮಾಸಿಕ, ಇದು ಒಂದು ರೀತಿಯಲ್ಲಿ ಹೃದಯದಲ್ಲಿ ಏನು ತುಂಬಿದ್ದಾರೆಪ್ಪ ಅಂತ ನೋಡುವಾಗ ಇದು ತುಂಬಿದ್ದಾರೆ. ಅದು ನಿಜನ ಒಳ್ಳೆಯದ ಕೆಟ್ಟದಂದರೆ, ಪ್ರಿಯರಾದ ದೇವರ ಮಕ್ಕಳಿರ, ನಾವು ಸ್ವಚ್ಛವಾಗಿ ಜೀವಿಸೋದಕ್ಕೆ ಹಿರಿಯರು ತಿಳಿಸಿರುವಂಥದ್ದು. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೇಮಿಸಿರುವಂಥದ್ದೇ ವಿನಃ ಅದು ಪಾಪ ಅಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಕುಟುಂಬದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅದು ನೇಮಿಸಿರುವಂಥದ್ದೇ ವಿನಃ ಮತ್ತೇನಲ್ಲ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಅದನ್ನು ನಾನು ಆದಷ್ಟು ಮಟ್ಟಿಗೆ ಇವತ್ತು ಬಿಡಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ತಾಳ್ಮೆಯಿಂದ ಕೇಳಬೇಕು ಅಂತೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ದೈವ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೋದಾ ಪಾಲ್ಗೊಳ್ಬಾರ್ದಾ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡು ಹಳೆ ಒಡಂಬಡಿಕೆಗೆ ಹೋಗಿ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಯಾಜಕ ಕಾಂಡ 15ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತಿರುತ್ತೆ, ಅದು ನೋಡಿ ಮತ್ತೆ ಹೊಸ ಒಡಂಬಡಿಕೆ ಬರೋಣ. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು. ಅಂದರೆ ಈ ವಚನವನ್ನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಸ್ತ್ರೀಯರು ರಕ್ತಸ್ರಾವವಾದಾಗ ಅವರು ಪ್ರತ್ಯೇಕವಾಗಿರಬೇಕು, ಅವರು ಅಶುದ್ಧರು ಅಂತೇಳಿ ಈ ಮಾತು ಬರೆಸಿದ್ದಾರೆ ದೇವರು. ಇದಕ್ಕೆ ಉತ್ತರವನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾದ್ರೆ ಕೊನೆ ತನಕ ಕೇಳಬೇಕು. ನೇರ ಪ್ರಸಾರದಲ್ಲಿ ಯಾರಾದರೂ ನೋಡಿದಾಗಲೂ ಅವರು ಕೂಡ ಕೊನೆ ತನಕ ನೋಡಬೇಕು. ಕೊನೆ ತನಕ ನೋಡದೆ ಮಧ್ಯದಲ್ಲಿ ಒಂದು ಸ್ವಲ್ಪ ನೋಡಿ ಆಮೇಲೆ ಹೋಗ್ತೀನಿ ತಿಳ್ಕೊಳ್ತೀನಿ ಅಂದರೆ ನಿಮಗೆ ಅರ್ಥ ಆಗಲ್ಲ, ಪ್ರಶ್ನೆಗಳು ಹುಟ್ಟುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಈ ಥರ ಬರೆಸಿರುವಾಗ ರಾಮ ಬ್ರದರ್ ಏನೂ ಪರವಾಗಿಲ್ಲ ಒಳ್ಳೇದಂತ ಹೇಳ್ತಾ ಇದ್ದಾರೆ, ಏನು ಇದು ಅಂತೇಳಿ ನನ್ನ ಮೇಲೆ ನಿಂದನೆಗಳು ಹಾಕೋದು ಬೇಡ. ಕೊನೆ ತನಕ ನೋಡಿ ನನ್ನ ಮೇಲೆ ಕಾಮೆಂಟ್ ಮಾಡ್ಬೋದಿಲ್ಲ, ಏನಾದರೂ ಹೇಳ್ಬೋದು. ಕೊನೆ ತನಕ ನೋಡಲಾರ್ದೆ ಯಾರು ಮಾತಾಡಬಾರ್ದು. ಕೆಲವರು ಏನಪ್ಪ ಅಂದರೆ ಒಂದು ಟೈಟಲ್ ನೋಡಿ ಕೆಲವರು ಮಾತನಾಡ್ತಾ ಇರ್ತಾರೆ. ಯಾಕೆಂದರೆ ಇದ್ದಾರೆ, ನಮ್ಗೆ ಗೊತ್ತು. ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಅಂಶವನ್ನು ಮಾತನಾಡಬೇಕಾದ್ರೆ ಅಲ್ಲಿ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳನ್ನು ಬಿಡಿಸದೆ ಹೋದರೆ ನಾವು ಬೋಧಕರಾಗಲ್ಲ. ಅರ್ಥ ಆಗಿಲ್ಲ ಅಂದರೆ ಸಮಯವನ್ನು ತಗೊಂಡು ಅದನ್ನು ಕಲ್ತ್ಕೊಂಡು ಆಮೇಲೆ ಸಮಾಜಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳುವವರೇ ಬೋಧಕರು, ನಿಜವಾದ ಬೋಧಕರಾಗ್ತಾರೆ. ನಾವೆಲ್ಲರೂ ಕಲಿಬೇಕು ಅಂತೇಳಿ ಹೇಳ್ತೀನಿ. ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಹೀಗೆ ಇದೆ ಅಲ್ವಾ, ಯಾಕೆ ಹೀಗೆ ಹೇಳಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೈವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದಾ ಪಾಲ್ಗೊಳ್ಬಾರ್ದಾ ಅಂತೇಳಿ ವಾಕ್ಯದ ಮೂಲಕ ತಿಳ್ಕೊಂಡಾಗ ಏನ್ರಿ, ನಾವು ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ ಎಲ್ಲಿದ್ದೀವಿ? ಅಂಧಕಾರದ ದೊರೆತನದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಎಲ್ಲರಿದ್ದೀವ? ಕೆಲವರ ಎಲ್ಲರೂ ಎಲ್ಲಿದ್ದೀವಿ ಹೇಳಿ ಪ್ರಿಯರೇ? ಅಂಧಕಾರದ ದೊರೆತನಲ್ಲಿ. ಯಾವಾಗ
ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಳದೆ ಇದ್ದಂಥ ದಿನಗಳಲ್ಲಿ, ತಿಳಿದುಕೊಳ್ಳದೆ ದೀಕ್ಷಾಸ್ನಾನ ಪಡೆದುಕೊಳ್ಳದೆ ಇದ್ದಂಥ ದಿನಗಳಲ್ಲಿ ಅಂಧಕಾರದ ದೊರೆತನದಲ್ಲಿ, ಇಲ್ಲಾಂದರೆ ಕತ್ತಲೆಯ ಸಾಮ್ರಾಜ್ಯದಲ್ಲಿ ನಾವಿದ್ದೀವಿ. ಕತ್ತಲೆಯ ಸಾಮ್ರಾಜ್ಯದಲ್ಲಿ ಇಲ್ಲ ಪಾಪದ ವ್ಯಾಮೋಹದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಯಾರು ಬಿಡಿಸಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಶರೀರಧಾರಿಯಾಗಿ ಬಂದು ಸುವಾರ್ತೆಯನ್ನು ಮಾಡಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿ ಮರಣ ಹೊಂದಿ ಆಮೇಲೆ ಪುನರುತ್ಥಾನವನ್ನು ಹೊಂದಿದ ಮೇಲೆ ಏನ್ರಿ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಅವರು ಹೊರಟೋಗ್ತಾರೆ ಪರಲೋಕಕ್ಕೆ. ರಕ್ಷಣೆ ಮಾರ್ಗ ಬಂದಿದೆ. ಯಾರ ಮೂಲಕ ರಕ್ಷಣೆ ಮಾರ್ಗ ಬಂದಿದೆಯಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ. ನೀವು ನಾವು ದೇವರನ್ನು ತಿಳಿಯದೇ ಇದ್ದಾಗ ಪಾಪದಲ್ಲಿದ್ದೀವಿ, ಅಂಧಕಾರದ ದೊರೆತನದಲ್ಲಿದ್ದೀವಿ. ಯಾವಾಗ ನೀವು ದೇವರನ್ನು ತಿಳ್ಕೊಂಡು ನಾವು ಪಾಪಿಗಳು, ನಾವು ಅಧರ್ಮಿಗಳು, ನಾವು ಈ ಲೋಕದಲ್ಲಿ ಅಂಧಕಾರದಲ್ಲಿ ಬಿದ್ದವರು, ಸತ್ತವರು, ನಮಗೆ ಜೀವ ಬೇಕು ಅಂಥೇಳಿ ದೇವರನ್ನ ತಿಳ್ಕೊಂಡು ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತೀರೋ ಅವಾಗ ಏನಾಗ್ತೀರಿ ಹೇಳಿ ಪ್ರಿಯರೇ? ಕ್ರೈಸ್ತರಾಗ್ತೀರಿ, ದೇವರಿಗೆ ಮಕ್ಕಳು ಆಗ್ತೀವಿ. ಇನ್ನು ಏನಂತ ಹೇಳಿದಾರಪ್ಪ ಅಂತ ನೋಡುವಾಗ ದೇವರ ಆಲಯ, ದೇವರ ಆಲಯವಾಗಿ ಮಾರ್ಪಡ್ತೀರಂತ ಹೇಳ್ತಾರೆ. ಹೌದಲ್ವ? ಮೊದಲನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. 3ನೇ ಅಧ್ಯಾಯ 26ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನೂ ಗ್ರೀಕನೂ ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಯಾವಾಗ ನೀವು ದೀಕ್ಷಾಸ್ನಾನ ಪಡ್ಕೊಂಡಿದ್ದೀರೋ ಅವಾಗ ಏನಾಗ್ತೀರಾ? ನೀವೆಲ್ಲರೂ ಸ್ತ್ರೀ ಪುರುಷರು ಯೇಸು ಕ್ರಿಸ್ತರನ್ನು ಧರಿಸಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಯಾರನ್ನ ಧರಿಸ್ಕೊಂಡಿದ್ದಾರೆ ಹೇಳಿ? ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡು. ಯಾರ್ಯಾರು ಧರಿಸ್ಕೊಂಡಿದ್ದಾರೆ? ಸ್ತ್ರೀ ಪುರುಷರು. ಅಂದರೆ ದೀಕ್ಷಾಸ್ನಾನ ಪಡ್ಕೊಂಡ ಮೇಲೆ ಸ್ತ್ರೀ ಪುರುಷರು ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿದ್ದಾರೆ. ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡವ್ರು ಯಾರ್ಯಾರಿದ್ದಾರೆ? ಸ್ತ್ರೀ ಪುರುಷರಿದ್ದಾರೆ. ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿರುವಂಥ ಸ್ತ್ರೀ ಪುರುಷರು ಏನಾಗ್ತಾರೆ? ದೇವರಿಗೆ ಮಕ್ಕಳಾಗ್ತಾರೆ. ಮತ್ತೊಂದು ಮಾತು ಏನಂತ ಹೇಳ್ತಾರೆ ಗೊತ್ತಾ? ನೀವು ನನಗೆ ಆಲಯ. ಯಾರು ಆಲಯ? ಸ್ತ್ರೀ ಪುರುಷರು ಇಬ್ಬರು ಕೂಡ ದೇವರಿಗೆ ಆಲಯವಾಗಿದ್ದಾರಾ? ಸ್ತ್ರೀ ಪುರುಷರು ಇಬ್ಬರು ದೇವರಿಗೆ ಆಲಯ. ಸ್ತ್ರೀ ಪುರುಷರು ಯಾವಾಗ ಯೇಸು ಕ್ರಿಸ್ತರು ನಂಬಿಕೊಂಡಿದ್ದಾರೋ, ದೀಕ್ಷಾಸ್ನಾನ ಪಡ್ಕೊಂಡಿದ್ದಾರೋ, ಯಾರನ್ನ ಧರಿಸ್ಕೊಂಡಿದ್ದಾರೆ? ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿದ್ದಾರೆ. ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡ ಮೇಲೆ ಸಂಸಾರ ಬಿಡ್ತಾರಾ? ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿದ್ದೀವಲ್ವ, ಅಂದರೆ ದೀಕ್ಷಾಸ್ನಾನ ಪಡ್ಕೊಂಡ ಮೇಲೆ ಒಂದು ವೇಳೆ ಮದುವೆ ಆದವರು ಸಂಸಾರ ಕಾರ್ಯಕ್ರಮ ಬಿಡ್ತಾರ? ಸಂಸಾರ ಕಾರ್ಯಕ್ರಮ ನಡೆಸ್ತಾರೆ? ಸಂಸಾರ ಕಾರ್ಯಕ್ರಮ ಪ್ರಾಣ ಇರೋ ತನಕ, ಸಾಯೋ ತನಕ ಇರುತ್ತಾ? ಇರುತ್ತೆ. ಅದೇ ಪ್ರಕಾರ ಯುವತಿಯರಿಗೆ ಒಂದು ವೇಳೆ ಮದುವೆ ಆಗದ ಯುವತಿಯರು ಇದ್ದಾಗ ಅವರು ಒಂದು ದಿನ ಮದುವೆ ಮಾಡ್ಕೊಳ್ತಾರೆ. ದೀಕ್ಷಾಸ್ನಾನ ಪಡ್ಕೊಂಡವರು ಮದುವೆ ಮಾಡ್ಕೊಳ್ಲ್ವಾ? ಮಾಡ್ಕೊಳ್ತಾರೆ. ಮತ್ತು ಅವ್ರದ್ದು ಕೂಡ ಸಂಸಾರ ಕಾರ್ಯಕ್ರಮ ನಡೆಯುತ್ತಾ? ಮತ್ತು ಅವ್ರ ಮಧ್ಯದಲ್ಲಿ ಋತುಸ್ರಾವವನ್ನು ನಡೆಯಲ್ವಾ? ಇವರು ಯಾರಿವರು? ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡವರು. ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡವರು ಎರಡನೇದಾಗಿ ದೇವಾಲಯವಾಗುವುದಕ್ಕೆ ಸಿದ್ಧವಾಗ್ತಾ ಇರೋರು. ಅಂದರೆ ಆತ್ಮಿಕವಾಗಿ ಕಟ್ಟಲ್ಪಡ್ತಾ ಇದ್ದಾರೆ, ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ದೇವರ ಆಲಯವೆಂದು ಕರೆಯಲ್ಪಡ್ತಾ ಇದ್ದಾರೆ. ದೇವರ ಆಲಯವೆಂದು ಕರೆಯಲ್ಪಡುತ್ತಿರುವಾಗ ದೇವರ ಆಲಯಗಳು, ಇಲ್ಲಾಂದರೆ ಕ್ರಿಸ್ತನನ್ನು ಧರಿಸ್ಕೊಂಡಿರುವಂಥ ಈ ದೇಹಗಳು ಆವಾಗವಾಗ ಏನ್ರಿ ಈ ಋತುಸ್ರಾವ, ಸ್ತ್ರೀಯರಿಗೆ ಆದರೆ ಋತುಸ್ರಾವ, ಆ ಋತುಸ್ರಾವ ನಡೆಯುವಂಥ ಸಮಯದಲ್ಲಿ ದೇವರಿಗೆ ಆಲಯಗಳಲ್ವಾ? ಋತುಸ್ರಾವ ನಡೆಯುವಂತಹ ಸಮಯದಲ್ಲಿ ದೇವರಿಗೆ ಆಲಯಗಳಲ್ವಾ? ಅವರು ದೇವರಿಗೆ ಆಲಯ, ಪರಿಶುದ್ಧವಾದಂಥ ಆಲಯ ಅಂತ ಹೇಳ್ತಾರಲ್ಲ, ದೇವರಿಗೆ ಪರಿಶುದ್ಧವಾದಂಥ ಆಲಯ. ನೀವು ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿದ್ದೀರಿ. ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡಿರುವಂಥ ನೀವು, ದೇವರಿಗೆ ಪರಿಶುದ್ಧವಾದಂಥ ಆಲಯವಾಗಿರುವಂಥ ನೀವು, ದೇವರ ಕುಟುಂಬದವರಾಗಿರುವಂಥ ನೀವು, ದೇವರ ಕುಟುಂಬಸ್ಥರು, ದೇವರ ಮನೆಯವರು, ದೇವರಿಗೆ ಯಾಜಕರು, ದೇವರ ಸ್ವಕೀಯ ಪ್ರಜೆಗಳು ಎಂದು ಕರೆಯಲ್ಪಡ್ತಾ ಇದ್ದಾರಲ್ಲ,
ಈ ಋತುಸ್ರಾವ ನಡೆಯುವಂತಹ ಸಮಯದಲ್ಲಿ ದೇವರಿಗೆ ಆಲಯ ಅಲ್ವಾ? ಯೇಸು ಕ್ರಿಸ್ತರನ್ನು ಧರಿಸ್ಕೊಂಡು ಇಲ್ವಾ? ಆವಾಗ ಇದ್ದಾರಾ ಇಲ್ವಾ? ಅವಾಗವಾಗ ದೇವರಿಗೆ ಆಲಯ ಆಗದೆ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದು ಸೇರಿಸಲ್ಪಟ್ಟು ಮತ್ತೆ ಹೊರಗಡೆ ಬಂದು ಈಗೇನಾದರೂ ರೊಟೇಷನ್ ನಡೆಯುತ್ತಾ? ಏನಮ್ಮ ಈಗ ಇದ್ರ ರೊಟೇಷನ್ ಏನಾದರೂ ಇದೆಯಾ? ಅಂದರೆ ಒಂದು 3 ದಿನ ದೇವರಿಗೆ ಆಲಯ ಅಲ್ಲ ನಾನು, ಅಶುದ್ಧತೆ ಅಂತ ಹೇಳಿ ಹೊರಗಡೆ ಹೋಗ್ತೀರಾ? ನಿಮ್ಮ ದೇಹನೇ ದೇವರಿಗೆ ಆಲಯ. ಮತ್ತು ಸಂಸಾರ ಅನ್ನೋದು ಅದು ಇರಲಿ, ಗಂಡ ಹೆಂಡತಿ ಇದೆಯಲ್ಲ, ಇದು ದೇವ್ರು ಕೊಟ್ಟಂಥದ್ದು. ಈ ದೇವ್ರು ಕೊಟ್ಟಂಥ ಈ ಸಂಸಾರ ಇದೆಯಲ್ಲ, ಅದೇ ಆಲೋಚನೆಯಲ್ಲಿ ನೀವು ಹೋದಾಗ ತಪ್ಪೇನಿಲ್ಲ. ಬೇರೆ ಆಲೋಚನೆ ಅಂದಾಗ ಹೃದಯದಲ್ಲಿ ಬೇರೆಯವ್ರನ್ನ, ಒಂದು ವೇಳೆ ಹೃದಯದಲ್ಲಿ ಪುರುಷರಿದ್ದಾರೆ ಅಂತ ತಿಳ್ಕೊಳ್ಳಿ, ಪುರುಷರು ಹೃದಯದಲ್ಲಿ ಬೇರೆ ಸ್ತ್ರೀಯರನ್ನು ಸೇರಿಸ್ಕೊಂಡಾಗ ಅಲ್ಲಿ ಅಶುದ್ಧತೆ ಪ್ರಾರಂಭವಾಗುತ್ತೆ ರೀ. ಏನಾಗುತ್ತೆ? ಯೇಸುಪ್ರಭು ಹೇಳಿದಾರ ಹೇಳಿಲ್ವಾ? ಯಾವಾಗ ನೀನು ಒಬ್ಬ ಪರಸ್ತ್ರೀಯನ್ನು ನಿನ್ನ ಹೃದಯದಲ್ಲಿ ಸೇರಿಸ್ಕೊಂಡು ವ್ಯಾಮೋಹದಿಂದ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ದಾರೆ? ವ್ಯಭಿಚಾರ ಆಗುತ್ತೆ ಅಂತ ಹೇಳ್ತಾರೆ. ಅಂಥದ್ದೇನಾದರೂ ನಾವು ಮಾಡಿದಾಗ ಅಲ್ಲಿ ಅಶುದ್ಧತೆ ಅಲ್ಲಿ ಪ್ರಾರಂಭವಾಗುತ್ತೆ ರೀ. ಇಂಥ ಅಶುದ್ಧತೆ ಅನ್ನೋದು ಪ್ರಪಂಚ ದೇಶದಲ್ಲಿ ನಡೀತಾ ಇಲ್ಲ ಅಂದರೆ ಬಹಳ ನಡೀತಾ ಇರುತ್ತೆ. ಅದು ಅಶುದ್ಧತೆ. ಗಂಡ ಹೆಂಡತಿ ದಾಂಪತ್ಯ ಜೀವನ ಅಶುದ್ಧತೆ ಅಲ್ಲ. ಗಂಡನು ಹೆಂಡತಿ ಅಲ್ಲಿ ಏನ್ರಿ ಅವರಿಬ್ಬರ ಮಧ್ಯದಲ್ಲಿ ಒಳ್ಳೆ ರೀತಿಯಿಂದ ಇದ್ದಾಗ ತಪ್ಪೇನಿಲ್ಲ ರೀ. ದಾರಿ ತಪ್ಪಿದಾಗ ಮಾತ್ರ ಅಶುದ್ಧತೆ ನಡೆಯುತ್ತೆ. ಇದು ಪ್ರತಿ ಕ್ರೈಸ್ತರು ತಿಳ್ಕೊಳ್ಬೇಕಾಗತ್ತೆ. ಏನಪ್ಪ ಇವರು ರಾಮು ಬ್ರದರೇ ಹಿಂಗೆ ಮಾತಾಡ್ತಾರೆ, ಇದು ಅರ್ಥ ಆಗಬೇಕಿದು. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವುದು ಅಶುದ್ಧತೆ ಅಲ್ವೋ, ಯಾವುದು ಪಾಪ ಅಲ್ವೋ ಅದು ನಮಗೆ ಅರ್ಥ ಆಗಬೇಕು. ಯಾಕಂದರೆ ಸೈತಾನನು ಮನೋನೇತ್ರಗಳನ್ನು ಮುಚ್ಚಿಸಿ ದಾರಿ ತಪ್ಪಿಸಿ ಗೊಂದಲ ಉಂಟಾಗ್ತಾ ಇದೆ ರೀ. ಏನಾಗ್ತಾ ಇದೆ? ಗೊಂದಲ ಉಂಟಾಗ್ತಾ ಇದೆ. ನಿಮ್ಮ ದೇಹ ಯಾರಿಗೆ ಆಲಯ? ನಿಮ್ಮ ದೇಹ ದೇವರಿಗೆ ಆಲಯ. ನಿಮ್ಮ ಹೃದಯ ದೇವರಿಗೆ ಗರ್ಭಗುಡಿ. ನೀವು ಕ್ರೈಸ್ತನನ್ನು ಧರಿಸ್ಕೊಂಡಿದ್ದೀರಿ. ಕ್ರೈಸ್ತನನ್ನು ಧರಿಸಿಕೊಂಡಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಊಟ ಮಾಡ್ತೀವ, ಸಂಸಾರ ಮಾಡ್ತೀವ, ಪ್ರಾರ್ಥನೆ ಮಾಡ್ತೀವ, ಆರಾಧನೆ ಮಾಡ್ತೀವ, ವಾಕ್ಯವನ್ನು ಓದ್ತೀವ, ಎಲ್ಲ ನಡೆಯುತ್ತೆ ರೀ. ನೀವು ದೇವರಿಗೆ ಆಲಯ. ಯಾವಾಗ ನೀವು ಅಶುದ್ಧರಾಗ್ತೀರಂದರೆ ಹೃದಯದಲ್ಲಿ ಪಾಪ ಮಾಡಿದಾಗ, ಇಲ್ಲ 2 ರೀತಿಯಲ್ಲಿ, ಹೃದಯದಲ್ಲಿ ಇಲ್ಲ ಹೊರಗಡೆ ರಹಸ್ಯವಾಗಿ, ಅದು ಪಾಪ, ಅದು ಅಶುದ್ಧತೆ. ಇನ್ನು ದೇವರ ಕಾರ್ಯಕ್ರಮವನ್ನು ಮೀರಿ, ದೇವರ ಧರ್ಮವನ್ನು ಮೀರಿ ಲೋಕದಲ್ಲಿ ಅನೇಕ ತಪ್ಪುಗಳು ಮಾಡಿದಾಗ ಅದು ಅಶುದ್ಧತೆ. ಅದೇ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದ್ದೀವಿ. ಅಶುದ್ಧತೆ ಅಂದರೆ ಏನು? ಸೂಳೆಗಾರಿಕೆ, ವ್ಯಭಿಚಾರ, ಕಳ್ಳತನ, ಎಲ್ಲ ಸುಳ್ಳು, ಸೊಕ್ಕು, ಚಾಡಿ ಹೇಳುವಂಥದ್ದು, ಆಮೇಲೆ ಎಷ್ಟೆಷ್ಟಿದೆಯೋ ಈ ಲೋಕದಲ್ಲಿ ಇವೆಲ್ಲ ಕೂಡ ಏನ್ರಿ ಹೃದಯದಲ್ಲಿ ಹೊರಗಡೆ ನಡೆಯುವಂಥದ್ದು ಅಶುದ್ಧತೆ. ಅಂದರೆ ಈ ದೇಹದಲ್ಲಿ ಮುಟ್ಟು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ರಕ್ತಸ್ರಾವ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ರೋಗ ಆಗಿರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಕುಷ್ಠರೋಗ ಆಗಿರ್ಬೋದು, ಯಾವುದೋ ಒಂದು ಇರುತ್ತಲ್ವ, ಇದು ಯಾವುದು ಕೂಡ ಅಶುದ್ಧತೆ ಅಲ್ಲ. ಅದೊಂದು ಶರೀರಕ್ಕೆ ಒಂದು 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 ಕಾಯಿಲೆ ಆಗಿರ್ಬೋದು, ಇಲ್ಲಾಂದರೆ ಏನೋ ಆಗಿರ್ಬೋದು, ಅದಕ್ಕೆ ಔಷಧಿ ತೊಗೊಂಡ್ರೆ ಸರಿಯಾಗುತ್ತೆ. ಆದರೆ ಹೊಸ ಒಡಂಬಡಿಕೆ ಬಂದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ ಈ ಆತ್ಮಿಕವಾದಂಥ ಜ್ಞಾನ ಏನ್ರಿ, ದೇವರ ಜ್ಞಾನ ಇದೆ ಅಲ್ವಾ, ಇದು ಅದ್ಭುತವಾದಂಥದ್ದು. ದೇವರಿಗೆ ಹೃದಯ ಬೇಕು. ಆ ಹೃದಯದಲ್ಲಿ ಪರಿಶುದ್ಧತೆ ಅನ್ನೋದು ಇರಬೇಕು. ಈ ದೇಹದ ಮೂಲಕ ಸ್ತ್ರೀಯರಿಗೆ ನಡೆಯುವಂಥ ಕಾರ್ಯಕ್ರಮ, ಪುರುಷರಿಗೆ ನಡೆಯುವಂಥ ಕೆಲವು ಕಾರ್ಯಕ್ರಮಗಳು, ಅದು ನ್ಯಾಯವಾಗಿದ್ದಾಗ, ಯಥಾರ್ಥವಾಗಿದ್ದಾಗ ಏನು ತಪ್ಪೇನಿಲ್ಲ. ಓಕೆ, ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ ಇಲ್ಲಿ ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸ್ತ್ರೀಯರಿಗೆ ಋತುಸ್ರಾವ ನಡೆಯುವಂಥ ಆ ಸಮಯದಲ್ಲಿ ಇದು ಅಶುದ್ಧತೆ ಅಂತೇಳಿ ಎಲ್ಲ ಸಮಾಜದಲ್ಲಿ ಮುದ್ರೆ ಹಾಕಿದ್ದಾರೆ ಪ್ರಿಯರೇ. ಅದು ಅಶುದ್ಧತೆ ಅನ್ನುವಂಥದ್ದಲ್ಲ. ಅಶುದ್ಧತೆ ಅಂತ ಒಂದು ವೇಳೆ ಅಂದುಕೊಂಡ್ರೆ ಆ ಗರ್ಭದ ಮೂಲಕ ನೀನು ಹುಟ್ಟಬೇಕಲ್ಲಪ್ಪ. ಎಲ್ಲಿಂದ ಹುಟ್ಟಬೇಕು ಹೇಳಿ? ನೀನು ಆ ಗರ್ಭದ ಮೂಲಕ ನೀನು ಬರಬೇಕಲ್ಲ. ಆ ಗರ್ಭದ ಮೂಲಕ ತಾನೇ ನೀನು ಹುಟ್ಟೋದು. ಮನುಷ್ಯರನ್ನು ಹುಟ್ಟಿಸುವಾಗ ದೇವರು ಯಥಾರ್ಥವಂತರನಾಗಿ, ಸತ್ಯವಂತರನಾಗಿ ಹುಟ್ಟಿಸಿದಾನಂತ ಹೇಳ್ತಾರಲ್ಲ ದೇವರು. ಪ್ರಸಂಗಿ ಗ್ರಂಥದಲ್ಲಿ ನೋಡಿದ್ದೇವೆ ಕಳೆದ ವಾರದಲ್ಲಿ. ಮತ್ತು ಒಂದು ಸಾರಿ ನೋಡೋಣ, ಯಾಕಂದರೆ ಇದು ದೊಡ್ಡ ಅಂಶ, ಇದು ತಿಳ್ಕೊಳ್ಳೋಣ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನ.
ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಅಂದರೆ ತಾಯಿಯ ಗರ್ಭದಲ್ಲಿ ಉಂಟು ಮಾಡುವಾಗ ಸತ್ಯವಂತರನ್ನಾಗಿ ಉಂಟು ಮಾಡಿದ್ದಾರಂತೆ. ಒಂದು ವೇಳೆ ತಾಯಿ ಗರ್ಭ ಅಶುದ್ಧವಾಗಿದ್ದರೆ ಅಲ್ಲಿ ಹೇಗೆ ಉಂಟಾಗುತ್ತೆ? ಅದು ಅಶುದ್ಧತೆ ಅಲ್ಲ, ತಾಯಿ ಗರ್ಭ ಅಶುದ್ಧತೆ ಅಲ್ಲ. ಓಕೆ, ರಕ್ತಸ್ರಾವ ಎನ್ನುವಂಥದ್ದು ಅಶುದ್ಧತೆ ಅಲ್ಲ. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ರಕ್ತಸ್ರಾವ ನಡೆಯುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅವರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಆಲ್ರೆಡಿ ಅರ್ಥ ಆಗುತ್ತೆ ಈ ಭಾಷೆ, ಮುಖ್ಯವಾದದ್ದಷ್ಟೇ. ಆದರೆ ಅದು ಅಶುದ್ಧತೆ ಅನ್ನುವಂಥದ್ದು ಅಲ್ಲ ಪ್ರಿಯರೇ. ಇವಾಗ ವಾಕ್ಯದ ಪ್ರಕಾರ ನೋಡುವಾಗ ನಾವು ಯೇಸು ಕ್ರಿಸ್ತರಿಗೆ ಆಲಯವಾಗಿದ್ದೀವಿ, ಯೇಸು ಕ್ರಿಸ್ತರ ದೇಹದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ, ಯೇಸು ಕ್ರಿಸ್ತರನ್ನು ನಾವು ಧರಿಸಿಕೊಂಡಿದ್ದೀವಿ ಅಂದಮೇಲೆ ಈ ದೇಹ ದೇವ್ರದು, ಆತ್ಮ ದೇವ್ರದು, ಹೃದಯ ದೇವ್ರದ್ದು ಅಂತೇಳಿ ಯಾವತ್ತು ನಾವು ಪ್ರಮಾಣ ಮಾಡಿದ್ದೀವಿ? ದೀಕ್ಷೆ ಸ್ಥಾನ ಯಾವಾಗ ತೊಗೊಂಡಿದ್ದೀವೋ ಅವತ್ತು ನಾವು ಪ್ರಮಾಣ ಮಾಡಿದ್ದೀವ? ದೀಕ್ಷಾ ಸ್ಥಾನ ತಗೊಳ್ಳುವಾಗ ನಾವು ಪ್ರಮಾಣ ಮಾಡಿದ್ದೀವೋ ಮಾಡಿಲ್ವೋ? ಮಾತು ಕೊಟ್ಟಿದ್ದೀವೋ ದೇವರೇ ಇದು ನಿಮಗೋಸ್ಕರ ಈ ದೇಹ ದೇವರೇ ಈ ಹೃದಯ ನಿಮಗೋಸ್ಕರ, ಈ ಆತ್ಮ ನಿಮಗೋಸ್ಕರ ಹೇಳ್ತೀವ? ಹಾಡನ್ನು ಕೂಡ ಆಡ್ತೀವಿ ನಾವೆಲ್ಲರೂ ಕೂಡ. ನಿನ್ನ ದೇಹವೇ ಆ ಪ್ರಭುನದು, ನಿನ್ನ ಆತ್ಮವೇ ಆ ಪ್ರಭುನದು, ನಿನ್ನ ಜೀವಿತ ಆ ಪ್ರಭುನದು. ಇಲ್ಲಿ ಎಲ್ಲರೂ ಕಲಿತಾರೆ, ಆದರೆ ಹೊರಗಡೆ ಹೋದವರು ಮಾತ್ರ ದೇವರಿಗೆ ಕೊಟ್ಟಂಥ ಆಲಯ, ದೇವರಿಗೆ ಕೊಟ್ಟಂಥ ಜೀವಿತ ಅಂತ ಹೇಳ್ತೀವಿ ಪ್ರೇರೆ. ನಿಜ ಜೀವನದಲ್ಲಿ ನೋಡುವಾಗ ಒಂದು 10% ಮಾತ್ರ ದೇವ್ರು ಕೊಟ್ಟಿದ್ವಿ, 90% ದೆವ್ವಕ್ಕೆ ಕೊಟ್ಟಿದ್ವಿ. ನೀವೆಲ್ಲರೂ ಒಪ್ಕೊಳ್ಳಬೇಕು. ಒಪ್ಕೊಳ್ತೀರೋ ಒಪ್ಕೊಳ್ಳಲ್ವ? ಕೆಲವರು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ, ಇಲ್ಲಂತಲ್ಲ. ಹೆಚ್ಚಾಗಿ ಯಾರು ಕೊಟ್ಟಿದ್ದೀವಿ ಹೇಳಿ ಪ್ರಿಯರೇ? ನಿಮ್ಮ ಮನಸ್ಸಾಕ್ಷಿ ಹೇಳಿ ಪ್ರಿಯರೇ. ಮನಸ್ಸಾಕ್ಷಿಯಿಂದ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತಾ ಹೇಳಲ್ವ? 100% ಕೊಟ್ಟಿದ್ದೀವಿ ಅಂದರೆ 100% ಯಾರು ಕೊಟ್ಟಿದ್ದಾರೆ ಗೊತ್ತಾ? ಅಪೋಸ್ತಲರು 100% ಕೊಟ್ಟಿದ್ದಾರೆ. ಪ್ರಾಣ, ಆತ್ಮ, ಶರೀರ, ಮನಸ್ಸು ಎಲ್ಲ ಟೋಟಲ್ ಯಾರು ಕೊಟ್ಟಿದ್ದಾರೆ? ಅಪೋಸ್ತಲರು. 1ನೇ ಶತಮಾನದಲ್ಲಿ ಕ್ರೈಸ್ತರು. ಇವಾಗ ಹಾಡನ್ನು ಹಾಡೋರು ಎಲ್ಲರೂ ಕೂಡ ಲೋಕಕ್ಕೆ ಕೊಟ್ಟಿದ್ದಾರೆ, ದೆವ್ವಕ್ಕೆ ಕೊಟ್ಟಿದ್ದಾರೆ. ಹಾಡು ಮಾತ್ರ ಹಾಡ್ತಾ ಇರ್ತೀವಿ. ನಾನು ಹೇಳೋದೇನಪ್ಪ ಅಂತಂದರೆ, ಹಾಡೋಣ, ದೇವರನ್ನ ಘನಪಡಿಸೋಣ, ಆತ್ಮಿಕವಾಗಿ ಬೆಳೆದು ಸಂಪೂರ್ಣವಾಗಿ ದೇವರಿಗೆ ಕೊಡೋಣ. ನಮ್ಮ ಮನಸ್ಸಾಕ್ಷಿ ಹೇಳುತ್ತೆ ನಾವು ಸ್ವಲ್ಪ ಕೊಟ್ಟಿದ್ದೀವಿ, ಇನ್ನು ಜಾಸ್ತಿ ಕೊಟ್ಟಿಲ್ಲ ಅಂತ ಹೇಳ್ತೇರಿ. ಆದರೂ ಏನು ಮಾಡೋಣ ಅಂದರೆ ನಾವು ಬೆಳೆಯೋಣ ಅಂತ ಹೇಳ್ತಾ ಇದ್ದೀನಿ. ಹಾಡಾಡೋದು ತಪ್ಪಲ್ಲ, ಅದರಲ್ಲಿ ಬೆಳಿಬೇಕು. ಅಲ್ಲೇ ಇರೋದು ಬೇಡ, ಲೋಕದಲ್ಲಿ ಹೋಗೋದು ಬೇಡ. ಅಂದರೆ ಆಲೋಚನೆ ಮಾಡಿ, ಈ ದೇಹ ದೇವ್ರದ್ದು, ಆತ್ಮ ದೇವ್ರದ್ದು, ಹೃದಯ ದೇವ್ರದ್ದು ಅಂದಮೇಲೆ ಈ ದೇಹದಲ್ಲಿ ಕೆಲವು ಕ್ರಿಯೆಗಳು ನಡೆಯುತ್ತೆ. ಅದು ದೇವ್ರ ಕೃಪೆ ಮೂಲಕ ನಡೆಯುತ್ತಾ ಅಥವಾ ನಮ್ಮ ಸ್ವಂತ ಆಲೋಚನೆಯಿಂದ ನಮ್ಮ ಕೈಯಿಂದ ನಡೆಯುತ್ತಾ ಅಂತ ನೋಡುವಾಗ ದೇವ್ರ ಕೃಪೆ ಮೂಲಕ. ಹೆಣ್ಣು ಮಕ್ಕಳಿಗೆ ದೇವ್ರ ಕೃಪೆ ಮೂಲಕ. ಅದು ಅಶುದ್ಧತೆ ಅಲ್ಲ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಫ್ರೆಶ್ ಆಗಿ ಸ್ನಾನಗಿನ ಮಾಡಿಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನು ಕೊಂಡಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ದೇವರ ಸೇವೆ ಮಾಡುವಂಥದ್ದು. ಓಕೆ, ಕರ್ತನ ಮೇಜಿನಲ್ಲಿ ಕೈ ಹಾಕುವಂಥದ್ದು. ಕರ್ತನ ಮೇಜಿನಲ್ಲಿ ಕೈ ಹಾಕಾಕ್ತೀವಿ. ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವಂಥದ್ದು. 3 ದಿನ ನೀವು ನೆನೆಸಿಕೊಳ್ಬಾರ್ದು, ನೀವು ಹೊರಗಡೆ ಇರಬೇಕು. ಸರಿನಾ? ಅದು ಅಮ್ಮ ಸರಿನಾ? ಪ್ರಭು ಅಯ್ಯ ಏನಯ್ಯ ನಿಮಗೋಸ್ಕರ ಕೊಟ್ಟಿದ್ದೀನಲ್ಲಯ್ಯ, ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದೀನಿ, ಅವತ್ತಿನಿಂದ ಈ ದೇಹ ನಿಮ್ದಲ್ಲಯ್ಯ, ಮತ್ತು ಈ ಧರ್ಮ ಕಾರ್ಯ ನಡೆದಿದೆ, ಮತ್ತು ನಾನೇನು ಮಾಡಲಿ, ಅದು ನೀವು ಮಾಡಿದ್ದಲ್ಲಯ್ಯ, ಹೇಗಿದ್ದರೂ ಕೂಡ ನೀವು ಹೊರಗಡೆ ಇರಬೇಕಮ್ಮ ಅಂತೇಳಿ ಯೇಸು ಪ್ರಭು ಅಂತಾರ. ಕುಷ್ಠರೋಗಿಗಳನ್ನು ಅಪ್ಪಿಕೊಂಡಿರುವಂಥ ಪ್ರಭು ನಿನ್ನನ್ನು ಹೊರಗಡೆ ತಳ್ತಾನ ಅಮ್ಮ? ಕುಷ್ಠರೋಗಿಗಳನ್ನಮ್ಮ ಅಂದರೆ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ರಕ್ತದಿಂದ ನರಳುತ್ತಿರುವಂಥ ಅವರನ್ನು ಅಪ್ಪಿಕೊಂಡು ಅವರಿಗೆ ಸ್ವಸ್ಥತೆ ಮಾಡಿರುವಂಥ ಆ ಪ್ರಭು ನಿನ್ನನ್ನು ಬೇಡ ಅಂತಾನಮ್ಮ ತಾಯಿ ಅಮ್ಮ ಅಂತಾನ? ಶ್ರೇಷ್ಠ ಪ್ರಭು ನಮ್ಮ ಪ್ರಭು ಅಪ್ಪಿಕೊಳ್ತಾನೆ, ನಿನ್ನ ಮಗಳು, ನಿನ್ನ ಮಗನು ನೀನು ಅಂತ. ಆದರೆ ಹೃದಯದಲ್ಲಿ ಒಂದು ವೇಳೆ ತಪ್ಪು ಮಾಡಿದರೆ ಅದು ಬೇಡಮ್ಮ, ಬಿಟ್ಬಿಡು ಅಂತಾರೆ. ಭೌತಿಕವಾಗಿ, ಶಾರೀರಿಕವಾಗಿ, ಇಲ್ಲ ಏನು ಹೃದಯದಲ್ಲಿ ಒಂದು ವೇಳೆ ತಪ್ಪು ಮಾಡಿದ್ರೆ ಅಂಥದ್ದು ಮಾಡೋಕ್ಕೆ ಹೋಗಬೇಡಿ, ಅದು ಪಾಪ, ಅದು ಅಶುದ್ಧತೆ ಅಂತ ಹೇಳ್ತಾರೆ. ಅಂದರೆ ಸಂಪೂರ್ಣವಾದಂಥ ಜ್ಞಾನದಲ್ಲಿ ಬಂದಾಗ ನಿಜವಾದ ಅಶುದ್ಧತೆ ಹೃದಯದಲ್ಲಿ ನಡೆಯುವಂಥದ್ದು, ಆನಂತರ ಶಾರೀರಿಕವಾಗಿ ನಡೆಯುವಂಥದ್ದು ಅಶುದ್ಧತೆ. ಇದು ಸಮಾಜಕ್ಕೆ ಗೊತ್ತಿದೆಯಾ ಅಂತ ನೋಡುವಾಗ ಸಮಾಜಕ್ಕೆ ಅರ್ಥ ಆಗಿಲ್ಲ ಇದುವರೆಗೂ ಕೂಡ.
ಹೋಗಲಿ ನಮ್ಮ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗಿದೆಯಪ್ಪ ಅಂತ ನೋಡುವಾಗ ಅರ್ಥ ಮಾಡಿಕೊಳ್ತಾ ಇಲ್ಲ. ಅರ್ಥ ಮಾಡಿಕೊಂಡವರು ಭಾಗ್ಯವಂತರು. ಒಟ್ಟಿನಲ್ಲಿ ಏನಪ್ಪ ಅಂದರೆ ನಿಮ್ಮ ದೇಹ ದೇವ್ರದ್ದು, ನಿಮ್ಮ ಆತ್ಮ ದೇವ್ರದ್ದು, ನಿಮ್ಮ ಹೃದಯ ದೇವ್ರದ್ದು. ಕುಂತಾಗಲೂ ನಿಂತಾಗಲೂ ದೇವರನ್ನ ಧ್ಯಾನ ಮಾಡಿಕೊಂಡು ಹೋಗಿ, ದೇವರ ಸೇವೆಯಲ್ಲಿ ಹೀರಿ, ದೇವರ ಸೇವೆ ಮಾಡಿ, ದೇವರ ಕೆಲಸ ಮಾಡಿ. ಕರ್ತನ ಮೇಜಿನಲ್ಲಿ ಕೈ ಹಾಕುವಾಗ ಯೇಸು ಪ್ರಭುವನ್ನು ನೆನೆಸ್ಕೊಳ್ಬೇಕು. ದೇವರೇ, ನನಗೋಸ್ಕರ ನೀವು ಪ್ರಾಣ ತ್ಯಾಗ ಮಾಡಿದ್ದೀರಾ. ಪ್ರಭುವೇ, ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದೆ. ನಾನು ಏನು ಅಲ್ಲದವನು, ನಾನು ಏನು ಇಲ್ಲದವನು, ಅಯೋಗ್ಯನು ನಾನು, ಪಾಪಾತ್ಮನು ನಾನು. ಪಾಪಾತ್ಮನಾಗಿರುವಂಥ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದೀರಲ್ವಾ ಅಂಥೇಳಿ ನೆನೆಸ್ಕೊಂಡು, ಅವ್ರು ಮಾಡಿರುವಂಥದ್ದು ಎಲ್ಲ ಕ್ರಿಯೆಗಳನ್ನು ನೆನೆಸ್ಕೊಂಡು ಏನ್ರಿ ಅದರಲ್ಲಿ ಕೈ ಹಾಕಬೇಕು. ಕೈ ಹಾಕಿದ ಮೇಲೆ, ಸೇವಿಸಿದ ಮೇಲೆ, ಭಾಗ್ಯಗಳಾದ ಮೇಲೆ, ಪಾಲ್ಗೊಂಡ ಮೇಲೆ ಸೇವೆ ಕಾರ್ಯಕ್ರಮಗಳಿರಬೇಕು. ದೇವರ ಸೇವೆ ಕಾರ್ಯಕ್ರಮಗಳಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಈ ಸಮಾಜದಲ್ಲಿ ಇದ್ದಾರೆ ಅಂತ ನೋಡುವಾಗ ಬರೀ ಚಾಡಿಗಳನ್ನು ಹೇಳುವಂಥ ಕಾರ್ಯಕ್ರಮದಲ್ಲಿ, ಬರೀ ಲೋಕದಲ್ಲೇ ಹೊಟ್ಟೆಕಿಚ್ಚು ಪಡುವಂಥ ಕಾರ್ಯಕ್ರಮದಲ್ಲಿ ಇದ್ದರೆ ನಾವು ಕ್ರೈಸ್ತರಾಗಲ್ಲ. ನಾವು ನಿಜವಾದ ಕ್ರೈಸ್ತರಾಗಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಯೇಸು ಪ್ರಭು ಏನು ಹೇಳಿದ್ದಾರೋ ಆ ಮಾತುಗಳಿಗೆ ಒಳಪಟ್ಟು ಈ ಲೋಕದಲ್ಲಿ ಜೀವಿಸಬೇಕು. ಉನ್ನತರಾಗಿ ಜೀವಿಸಬೇಕು, ಶ್ರೇಷ್ಠರಾಗಿ ಜೀವಿಸಬೇಕು. ವಾಕ್ಯದ ಪ್ರಕಾರ ಅರ್ಥ ಆಯ್ತಲ್ವ? ಅಂದರೆ ಕರ್ತನ ಮೇಜಿನಲ್ಲಿ ಆರಾಧನೆಯಲ್ಲಿ ಇರ್ಬೋದಾ? ಏನಾದರೂ ಪ್ರಶ್ನೆ ಇದೆಯಾ? ಈ ಹಳೆ ಒಡಂಬಡಿಕೆಯಲ್ಲಿ ಪ್ರಶ್ನೆ ಇರುತ್ತೆ, ಅದನ್ನು ನಾನು ಬಿಡಿಸ್ತೀನಿ. ಇವಾಗ ವಾಕ್ಯದ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ವಾಕ್ಯದ ಪ್ರಕಾರ ಪ್ರಿಯರಾದ ದೇವರ ಮಕ್ಕಳಿರ, ನೀವು ಯಾವಾಗ ದೇವರಿಗೆ ಹೃದಯವನ್ನು, ಶರೀರವನ್ನು, ಆತ್ಮವನ್ನು ಒಪ್ಪಿಸಿದ್ದೀರೋ ಅವತ್ತಿಂದ ಈ ದೇಹ ದೇವ್ರಿಗೋಸ್ಕರ ಮೀಸಲಾಗಿದೆ, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದೆ. ಅಂದಿನಿಂದ ದೇವರ ಕಾರ್ಯಕ್ರಮದಲ್ಲಿ ಇರಬೇಕು. ಸಂಸಾರಕ್ಕೆ ಅದಕ್ಕೊಂದು ಸ್ಥಾನ ಕೊಟ್ಟು ನೋಡಿಕೊಡ್ರಿ ಪ್ರಿಯರೇ, ತಪ್ಪೇನಿಲ್ಲ. ಹಾಗಂತ ದೇವರ ಕಾರ್ಯಕ್ರಮವನ್ನು ಬಿಟ್ಟು ನಾನು ಪಾಪಾತ್ಮನ ಅಂದ್ಕೊಂಡು ಕೂತ್ಕೊಳ್ಳೋದಲ್ಲ. ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಇರಬೇಕು. ಎರಡನೇದಾಗಿ ಸ್ತ್ರೀಯರಿಗೆ ಹೇಳಿರುವಂಥದ್ದು ಏನಪ್ಪ ಅಂದರೆ, ಅಮ್ಮ ನೀವು ನೊಂದುಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ತಿಳಿಯದೆ ಮೋಸ ಹೋಗಿದ್ದೀವಿ, ತಿಳಿಯದೆ ಮೋಸ ಹೋಗಿದ್ದಾರೆ. ಆದರೆ ಎಲ್ಲ ಸಮಯದಲ್ಲಿ ನೀವು ದೇವರನ್ನು ಘನಪಡಿಸ್ಬೋದು, ಆರಾಧಿಸ್ಬೋದು. ಆದರೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ದೇವರ ಸನ್ನಿಧಿಗೆ ಬರುವಂಥದ್ದು, ಇಲ್ಲ ಸಭೆಯಾಗಿ ಕೂಡುವಂಥದ್ದು, ದೇವರನ್ನು ಘನಪಡಿಸುವಂಥದ್ದು, ಇದು ನಾವು ಮಾಡಬೇಕು. ವಾಕ್ಯದ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಾತನ್ನು ತೋರಿಸೋಣ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ನೋಡಿದ್ರೆ ಶುದ್ಧರಿಗೆ ಅಂದರೆ ಹೃದಯವನ್ನು ದೇವರಿಗೆ ಕೊಟ್ಟವರು, ಆತ್ಮವನ್ನು ದೇವರಿಗೆ ಒಪ್ಪಿಸಿದವರು, ದೇಹವನ್ನು ದೇವರಿಗೆ ಒಪ್ಪಿಸಿದವರು ಇರ್ತಾರಲ್ಲ, ಯಾವಾಗಲೂ ಶುದ್ಧ ಆಲೋಚನೆಯಲ್ಲಿರ್ತಾರೆ, ಪ್ರಾರ್ಥನೆಯಲ್ಲಿರ್ತಾರೆ. ಅದು ಎಲ್ಲ ಶುದ್ಧವೇ. ಶುದ್ಧರಿಗೆ ಎಲ್ಲವೂ ಶುದ್ಧವೇ. ಮಲಿನವಾದವರಿಗೆ ಅಂದರೆ ಶುದ್ಧರಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ ದೇಹವನ್ನು, ಆತ್ಮವನ್ನು ದೇವ್ರಿಗೆ ಒಪ್ಪಿಸ್ತಾರೆ. ದೀಕ್ಷಾ ಸ್ಥಾನ ಪಡ್ಕೊಂಡ ಮೇಲೆ ಅವ್ರು ಭಕ್ತಿಯಿಂದ ನಡೀತಾರೆ, ಧ್ಯಾನದಲ್ಲಿರ್ತಾರೆ, ದೇವರ ಧ್ಯಾನದಲ್ಲಿರ್ತಾರೆ. ಅವ್ರಿಗೆಲ್ಲವೂ ಕೂಡ ಏನಪ್ಪ ಅಂದರೆ ಶುದ್ಧ ಅಂತಂದರೆ ಎಲ್ಲವೂ ಶುದ್ಧ. ನಾನು ಬ್ರ್ಯಾಂಡಿ ಶಾಪ್ಗೆ ಹೋಗ್ತೀನಿ, ಇದು ಕೂಡ ನನಗೆ ಶುದ್ಧನೇ ಅಂತಂದರೆ ನೀನು ಪಾಪಾತ್ಮ. ನೀನು ಎಲ್ಲ ಶುದ್ಧ, ನನಗೆ ಎಲ್ಲ ಶುದ್ಧ ಅಂತ ಹೇಳಿದ್ರೆ ನಾನು ಏನು ಬೇಕಾದ್ರೆ ನಾನು ಮಾಡ್ತೀನಿ ಅಂದರೆ ನೀನೊಬ್ಬ ಅಜ್ಞಾನಿ, ಅವಿವೇಕಿ, ನಿನಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅಂದರೆ ನೀನು ವಾಕ್ಯದ ಪ್ರಕಾರ ನೋಡುವಾಗ, ನೀನು ಭಕ್ತಿಯಿಂದ ಇದ್ದಾಗ, ಒಳ್ಳೆ ರೀತಿಯಿಂದ ಭಕ್ತಿಯಿಂದ ನಡ್ಕೊಂಡಾಗ, ನೀನು ಏನು ಆಲೋಚನೆ ಮಾಡಿದ್ರೂ ಕೂಡ ವಾಕ್ಯದ ಪ್ರಕಾರ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತೀಯ. ಈ ದೇಹದ ಮೂಲಕ ನಡೆಯುವಂಥ ಸ್ತ್ರೀಯರನ್ನು ಇವಾಗ ನೋಡ್ತೀವಲ್ಲ, ಇವಾಗ ಸಮಾಜದಲ್ಲಿ ಅಶುದ್ಧರು, ಇಲ್ಲ ಮಲಿನವಾದವರು, ಮಾಸಿಕವಾದವರು, ಮುಟ್ಟಾದವರು ಅಂತ ಹೇಳಿ ಒಂದು ರೀತಿಯಲ್ಲಿ ನಿಂದಿಸ್ತಾರಲ್ಲ, ಒಂದು ರೀತಿಯಲ್ಲಿ ನೋಡುವಂಥದ್ದು ಇದೆಯಲ್ಲ, ಅದೇನು ಇವ್ರ ಮನಸ್ಸಿನಲ್ಲಿ ಏನು ಕೂತ್ಕೊಂಡಿದೆ? ಇದು ಅಶುದ್ಧತೆ ಎನ್ನುವಂಥದ್ದು ಹೃದಯದಲ್ಲಿ ಕೂತ್ಕೊಂಡಿರುವುದರಿಂದ ಅವರು ಅಶುದ್ಧವಾಗಿಯೇ ನೋಡ್ತಾರೆ. ದೇವರನ್ನ ಅರ್ಥ ಮಾಡಿಕೊಂಡವರು, ತಿಳ್ಕೊಂಡವರು, ಇವ್ರಿಗೇನು ಅರ್ಥ ಆಗಿದೆ? ಎಲ್ಲ ದೇವ್ರ ಮೂಲಕ ಉಂಟಾಗಿದೆ, ಯಾವುದು ಅಶುದ್ಧವಾದದ್ದಲ್ಲ. ದೇವ್ರ ಮೂಲಕ ಉಂಟಾದದ್ದು ಅಶುದ್ಧವಾದದ್ದಲ್ಲ. ನಮ್ಮ ಮೂಲಕ ಕೆಲವು ಕೆಟ್ಟ ಕೆಲಸ ನಡೀತಾ ಇರುತ್ತಲ್ಲ, ಅದು ಅಶುದ್ಧತೆ. ಕೊನೆ ತನಕ ಗಮನಿಸ್ರಿ.
ಪ್ರತಿ ಸ್ತ್ರೀಯರು, ಪ್ರತಿ ಪುರುಷರು ಯೇಸು ಕ್ರಿಸ್ತರನ್ನು ಧರಿಸಿಕೊಂಡವರು ಪ್ರತಿ ಒಬ್ಬರು ಯಾವಾಗಲೂ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಕಾರ್ಯಕ್ರಮಗಳಲ್ಲಿ ನೀವು ನಿರಂತರ ಇರ್ಬೋದು ಪ್ರಿಯರೇ. ನಿರಂತರ ದೇವರ ಸೇವೆಯಲ್ಲಿ ಇರಬೇಕು. ಮತ್ತು ಏನೋ ಮೈಲಿಗೆ ಆಗಿದೆ, ಮುಟ್ಟಾಗಿದೆ ಅಂತೇಳಿ ಅಲ್ಲೇ ಕೂತ್ಕೊಳ್ಬಾರ್ದು. ಓಕೆ, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನೀವು ದೇವರ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ನಿರಂತರ ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡಬೇಕು, ಪ್ರಾರ್ಥನೆಯಲ್ಲಿರಬೇಕು. ಓಕೆ ಪ್ರಿಯರೇ, ಇವಾಗ ಹಳೆ ಒಡಂಬಡಿಕೆಗೆ ಬರೋಣ. ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಹೇಳಿದ್ದಾರೆ ಒಂದು ಸಾರಿ ಗಮನಿಸ್ರಿ. ಯಾಜಕಕಾಂಡ 15ನೇ ಅಧ್ಯಾಯ, ಯಾಜಕಕಾಂಡ 15ನೇ ಅಧ್ಯಾಯ 19ನೇ ವಚನ. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು. ಏನ್ರಿ, ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ಯಾರು ಹೃದಯದಲ್ಲಿ ಪಾಪ ಮಾಡ್ತಾರೋ ಅವರು ಅಶುದ್ಧರಂತ ಇರುತ್ತೆ. ಇಲ್ಲಿ ನೋಡುವಾಗ ರಕ್ತಸ್ರಾವ ನಡೆದಾಗ ಆ ಸ್ತ್ರೀ ಅಶುದ್ಧಳು. ಎರಡನೇದಾಗಿ ಅವರನ್ನು ಮುಟ್ಟಿದವರು ಕೂಡ ಅಶುದ್ಧರು ಅಂತ ಹೇಳ್ತಾರೆ. ಮೂರನೇದಾಗಿ ನೋಡಿ ಕೆಳಗಡೆ ಮಾತು, ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗಿರುವರು. ಸಾಯಂಕಾಲದವರೆಗೆ ಅವಳು ಮುಟ್ಟಾಗಿರುವಾಗ ಯಾವುದರ ಮೇಲೆ ಮಲಗಿದರೂ ಕೂತುಕೊಂಡರೂ ಅದು ಅಶುದ್ಧವಾಗಿರುವುದು. ಅಂದರೆ ಯಾವುದರ ಮೇಲೆ, ಒಂದು ಮಂಚದ ಮೇಲೆ ಇಲ್ಲ ಹಾಸಿಗೆ ಮೇಲೆ ಇದ್ದಾಗ ಅದು ಕೂಡ ಅಶುದ್ಧವಾಗುತ್ತಂತೆ. ಅರ್ಥ ಆಗುತ್ತೆ ಪ್ರಿಯರೇ? ಆಕೆ ಎಲ್ಲಿ ಕೂತ್ಕೊಂಡಿದ್ದಾಳೆ ಅದು ಅಶುದ್ಧವಾಗುತ್ತಂತೆ, ಎಲ್ಲಿ ನಿಂತ್ಕೊಳ್ತಾಳೆ ಅದು ಅಶುದ್ಧವಾಗುತ್ತಂತೆ, ಆನಂತರ ಹಾಸಿಗೆ ಅದು ಅಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಏನು ಇದರ ಹಿಂದೆ ಏನಿದೆ? ಯಾಕೆ ಈ ಮಾತನ್ನು ಹೇಳಿದ್ದಾರೆ? ಸ್ತ್ರೀಯರಿಗೆ ಮಾತ್ರ ಹೇಳಿದ್ದಾರಾ? ಸ್ತ್ರೀಯರಿಗೆ ಮಾತ್ರ ಈ ಮಾತನ್ನು ಹೇಳಿದ್ದಾರಾ? ಪುರುಷರಿಗೆ ಏನು ಹೇಳಿದ್ದಾರೆ ನೋಡಿ. ಪುರುಷರಿಗೆ ಏನು ಹೇಳಿದ್ದಾರೆ ಅಂದರೆ ಸ್ತ್ರೀಯರಿಗೆ ಹೇಳಿದಾರಲ್ವ, ಇದು ಸ್ತ್ರೀಯರ ವಿಷಯದಲ್ಲಿ ಮಾತ್ರ ತಗೊಳ್ತಾರೆ. ಪುರುಷರ ವಿಷಯದಲ್ಲಿ ಏನು ಹೇಳಿದ್ದಾರೆ ದೇವರು ಗಮನಿಸ್ರಿ. ಯಾಜಕಕಾಂಡ 15ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೋಶೆ ಆರೋನರಿಗೆ ಹೀಗಂದನು, ನೀವು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾದ್ದೇನೆಂದರೆ, ಒಬ್ಬನ ರಹಸ್ಯಾಂಗದಲ್ಲಿ ಮೇಹಸ್ರಾವವಾದರೆ ಅದರ ದೆಸೆಯಿಂದ ಅವನು ಅಶುದ್ಧನಾಗುವನು. ಅವನು ಕೂಡ ಅಂದರೆ ಪುರುಷರು ಕೂಡ ಕೆಲವು ಏನ್ರಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ. ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸ್ರಾವ ಆಗೋ ಒಂದು ರೀತಿಯಲ್ಲಿ, ಅಂದರೆ ಸ್ತ್ರೀಯರಿಗೆ ಆದ ಹಾಗೆ ಅಲ್ಲ, ಪುರುಷರಿಗೆ ಇದೊಂದು ರೀತಿಯಲ್ಲಿ. ಅವರು ಕೂಡ ಏನಂತ ಹೇಳಿದ್ದಾರೆ? ಅವರು ಕೂಡ ಅಶುದ್ಧರಾಗಿರ್ತಾರೆ ಅಂತ ಹೇಳ್ತಾರೆ. ಇದು ಸಂಸಾರ ವಿಷಯದಲ್ಲ, ಸಂಸಾರ ವಿಷಯ ಬೇರೆ.